ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆಯಲ್ಲಿ ಅವಲಕ್ಕಿಯಾದ ಒಗ್ಗರಣೆನ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅವಲಕ್ಕಿಯಿಂದ ಯಾವ ರೀತಿ ನಾವು ಟ್ರಿಪ್ಗೆ ಎಲ್ಲಾದರೂ ಹೊರಗಡೆ ಹೋದಾಗ ಬೇಕಾಗಿರುವಂಥ ತಿಂಡಿಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಏನೇನು ರೆಸಿಪಿ ಬೇಕಂದರೆ ಕಡಲೆ ಬೀಜ, ಕಡಲೆ, ಅವಲಕ್ಕಿ, ಈ ಥರ ಕಡಲೆನ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕರ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಅದನ್ನು ಎಣ್ಣೆಯಲ್ಲಿ ಹಾಕಿ ತೆಗೆದಿಟ್ಕೊಬೇಕು. ಇದೇ ರೀತಿ ಎಲ್ಲನೂ ಮಾಡಬೇಕು. ಇದನ್ನು ಎಷ್ಟು ಕ್ವಾಂಟಿಟಿಗಾದರೂ ಮಾಡ್ಕೋಬೋದು. ಎಲ್ಲಾದರೂ ಟ್ರಿಪ್ಗೆ ಹೋದರೆ, ದೇವಸ್ಥಾನಗಳಿಗೆ ಹೋದರೆ, ಮನೇಲಿ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ಊಟಕ್ಕೆ ನೆಂಚಿಕೆಗೆ ಅಂತ ಏನಾದರೂ ಬಳಸಂಗಿದ್ರೆ ಇದನ್ನೆಲ್ಲ ಮಾಡ್ಕೋಬೋದು. ನೋಡಿ, ಈ ಥರ ಕಡಲೆನ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ. ಈ ಥರ ಎಲ್ಲ ಎಣ್ಣೆ ಸೋರಿಸ್ಕೊಂಡು ಎತ್ತಿಕ್ಕೋಬೇಕು. ಅದು ಜಾಲರಿ ಅಡೆ ಒಂದು ತಟ್ಟೆ ಹಾಕಬೇಕು. ಎಣ್ಣೆ ಇನ್ನೂ ಜಾಸ್ತಿ ಬರುತ್ತೆ ಆ ತಟ್ಟೆನಲ್ಲಿ. ಈ ರೀತಿ ಎಣ್ಣೆಲಿ ಕರ್ಕೊಂಡಿದ್ದನ್ನ ಟಿಶ್ಯೂ ಪೇಪರ್ ಮೇಲೆ ಇಲ್ಲ ಮಾಮೂಲಿ ನ್ಯೂಸ್ ಪೇಪರ್ ಮೇಲಾದರೂ ಹಾಕ್ಬೋದು. ಎಣ್ಣೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅದು ಅಂತ. ಅದಾಗಿಲ್ಲ ಅಂದರೆ ನೋಡಿ, ಈ ಥರ ಜಾಲರಿಗೆ ಹಾಕಿದ್ರೂ ಕೆಳಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಇನ್ನು ಒಂದು ತಟ್ಟೆ ಇಟ್ಟರೆ ಅದರಲ್ಲೂ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಇದು ಕಡಲೆ ಬೀಜನೂ ಹಾಕ್ಕೋಬೇಕು. ಇದೇ ರೀತಿ ಕಡಲೆ ಬೀಜನೂ ಇದೇ ರೀತಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಕಡಲೆ ಬೀಜ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ. ಮತ್ತು ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ನಾವು 1 ತಿಂಗಳು 2 ತಿಂಗಳು ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನಮ್ಮನೇಲಿ ನಾನೆಲ್ಲೋ ಟ್ರಿಪ್ ಹೋದ್ರೂ, ಎಲ್ಲಾದರೂ ಆಚೆಗಡೆ ಪ್ರವಾಸ ಏನಾದರೂ ಹೋದರೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಇದೇ ಇಷ್ಟ. ಇದನ್ನೇ ಮಾಡ್ಕೊಂಡು ಹೋಗೋದು. ಅತ್ತೆ ಸ್ಪೆಷಲ್ ಏನು ಅಂತ ಗೊತ್ತು, ಇದೇ ಮಾಡ್ಕೊಬಂದಿರ್ತಾರೆ ಅಂತ ಗೊತ್ತು ಅಂತ ಹೇಳಿ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಏನು ವೇಟ್ ಇರೋಲ್ಲ, ಇದು ವೇಟ್ಲೆಸ್ ಆಗಿರುತ್ತೆ. ಮತ್ತು ಟ್ರೈನಲ್ಲಿ ಇಲ್ಲ ಮಾಮೂಲಿ ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ, ಅದಕ್ಕೊಂದು ಪೇಪರ್ಗೋ ಬೌಲ್ಗೋ ಇದನ್ನು ಹಾಕ್ಕೊಡ್ಬೋದು, ತಿಂತಾರೆ ಅವಾಗ. ಈ ಥರ ಎಣ್ಣೆಯಲ್ಲಿ ಕಡಲೆ ಬೀಜ ಬೇಗ ಫ್ರೈ ಆಗುತ್ತೆ. ಎಣ್ಣೆ ಕಾದಿರೋದ್ರಿಂದ ಕಡಲೆ ಬೀಜ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಕಡಲೆ ಬೀಜನೆಲ್ಲನೂ ಅದೇ ಜಾಲರಿಗೆ ತೆಗೆದಿಟ್ಕೋಬೇಕು. ಈ ಥರ ತೆಗೆದಿಟ್ಕೋತಾ ಇರಬೇಕು ಎಲ್ಲನೂ. ಮತ್ತು ಇದ್ರ ಜೊತೆಗೆ ಇದ್ಕಿದ ಬೇಳೆ ಇದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ಕಿದ ಬೇಳೆ ಇದು ಸಿಗಲ್ಲ, ಇದು ಸೀಸನ್ ಅಲ್ಲ ಅಂತ ನಾನು ಬರೀ ಅವಲಕ್ಕಿ, ಕಡಲೆ ಬೀಜ, ಕಡಲೆನಲ್ಲೇ ನಿಮಗೆ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅವಲಕ್ಕಿನ ಚೆನ್ನಾಗಿ ಎಣ್ಣೆ ಕಾಯ್ದಿದ್ದಾಗ ಸ್ವಲ್ಪನೇ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಅವಲಕ್ಕಿ ಹರಳೋದಿಲ್ಲ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಅವಲಕ್ಕಿ ದಪ್ಪನಾಗಿ ಚೆನ್ನಾಗಿ ಹರಳುತ್ತೆ. ನೋಡಿ, ಈ ರೀತಿ ಜಾಸ್ತಿ ಬಿಡೋಂಗಿಲ್ಲ ಅವಲಕ್ಕಿನ ಎಣ್ಣೆಯಲ್ಲಿ ಎಳ್ಕೊಳ್ಳುತ್ತೆ. ಹಾಕಿದ ತಕ್ಷಣ ತೊಗೊಂಬಿಡ್ಬೇಕು ಅದನ್ನು ಜಾಲರಿಗೆ. ಮತ್ತು ಎಣ್ಣೆ ಎಲ್ಲ ಕ್ಲೀನಾಗಿ ಸೋಸ್ಕೊಂಡು ಮತ್ತು ಇನ್ನೊಂದು ಜಾಲರಿಗೆ ಹಾಕ್ಕೋಬೇಕು. ನೋಡಿ, ಇದೇ ರೀತಿ ಎಲ್ಲನೂ ಅವಲಕ್ಕಿನೆಲ್ಲ ಕರ್ಕೋಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು. ಇದು ಆರಾಮಾಗಿ ಮಾಡ್ಕೊಬೋದು, ಯಾವುದೇ ತೊಂದರೆ ಇಲ್ಲ. ಇದು ಮನೆಯಲ್ಲಿ ನಾನು ತಿಂಗಳ ಇದೇ ರೀತಿ 1 kg ಅವಲಕ್ಕಿಗೆ ಮಾಮೂಲಿ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಹೊರ್ಗಿಂದ ಏನೂ ತಂದು ತಿನ್ನೋದಿಲ್ಲ. ಎಲ್ಲ ಮನೆಯಲ್ಲೇ ಮಾಡೋದನ್ನೇ ಇಷ್ಟಪಡೋದು. ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ಹೊರಗಡೆ ತಂದು ತಿನ್ನೋದು. ಅದರಿಂದ ನಾವು ಇದೇ ರೀತಿ ಮನೆಯಲ್ಲೇ ಮಾಡಿ ಇಟ್ಕೊಳ್ತೀವಿ. ತುಂಬ ಹೆಲ್ದಿ ಕೂಡ ಇದು. ಒಳ್ಳೆ ಎಣ್ಣೆ ಹಾಕಿ ಮಾಡಿರ್ತೀವಿ ಮನೆಯಲ್ಲಿ. ಎಲ್ಲ ಅವಲಕ್ಕಿನೂ ಇದೇ ರೀತಿ ನೋಡಿ ತುಂಬ ಚೆನ್ನಾಗಿ ಅರಳುತ್ತೆ, ಎಣ್ಣೆ ಕಾಯ್ದಿರೋದ್ರಿಂದ. ಅದು ಇದೇ ರೀತಿ ಎಲ್ಲನೂ ಕರ್ಕೊಂಡು ಎತ್ತಿಟ್ಕೊಬೇಕು ಒಂದು ಜಾಲರಿಗೆ. ಎಣ್ಣೆ ಇನ್ನೂ ಕೆಳಗಡೆ ತಳದಲ್ಲಿ ಎಣ್ಣೆ ಬಿಟ್ಕೋತಾ ಇರುತ್ತೆ. ಅದು ಇನ್ನೂ ಎಣ್ಣೆ ಇರುತ್ತೆ. ನಾನಂತೂ ಅವಾಗವಾಗ ಮಾಡ್ತಾನೆ ಇರ್ತೀನಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಬೆಳ್ಳುಳ್ಳಿ ನಚ್ಕೊಂಡು ಅದನ್ನ ಕರಿಬೇವಿನ ಸೊಪ್ಪು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈಗ ಗ್ಯಾಸ್ ಆಫ್ ಮಾಡಿದ್ರೂ ಇದಕ್ಕೆ ಒಣ ಕೊಬ್ಬರಿನ ಉದ್ದುದ್ದಗೆ ಹಚ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ಸಿಕ್ಕಿದ್ರೆ ನೋಡಿ, ಇವಾಗ ಒಂದು ಬೌಲ್ನಲ್ಲಿ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಎಲ್ಲನೂ ಕಲಸಿಟ್ಕೊಂಡಿದ್ದೆ. ಈಗ ಬಿಸಿ ತೆಗ್ದ ತಕ್ಷಣ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಬಿಸಿಲೇ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಖಾರ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ನೋಡಿ, ಬಿಸಿನಲ್ಲಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿತ್ತು ಉಪ್ಪು ಖಾರ ಎಲ್ಲ ಅಂತ. ನಾನೊಂದು ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ನಿಮಗೆ, ಜಾಸ್ತಿ ಮಾಡಿಲ್ಲ. ಜಾಸ್ತಿ ಕ್ವಾಂಟಿಟಿಗೆ ಮಾಡಿದಾಗ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಕಡಿಮೆ ಪದಾರ್ಥ ಬೆಳೆಸಿ ಯಾವ ರೀತಿ ನಾವು ಅವಲಕ್ಕಿ ಖಾರನ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಓಕೆ ಫ್ರೆಂಡ್ಸ್, ಬಾಯ್.